Jai Shri Ram. Hi Hi guys, guys, welcome back to Ranjita Gautam YouTube channel. Day 7 6th. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವಾರವಾರ ಸೋಮವಾರ ಡೇ 6 ಡೇ 1 ಆಫ್ Singapore. ಲೈಕ್ ನಾವು ಸಿಮ್ ತಗೊಂಡಿಲ್ಲ. ನೈಟ್ ಹೇಳಿದ್ನಲ್ಲ ಸ್ಟೋರಿ. ಇವಾಗ ಸಿಮ್ ರೂಮ್ ಪಕ್ಕನೇ ಸಿಮ್ ಅಂಗಡಿ ಇದೆ, ಲೋಕಲ್ ಸಿಮ್ ಶಾಪ್ ಇದೆ. ಸಿಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. 7-11 ಹೋಗೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಚೀಪರ್ ಒಂದು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸಿಮ್ ತಗೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಕ್ಯಾಬ್ ಬುಕ್ ಮಾಡ್ಕೋತೀವ, MRT ಹೋಗ್ತೀವ, ನೋಡೋಣ ಬನ್ನಿ. ಫ್ರೆಂಡ್ಸ್, ರಂಜು ಇದಿಸ್ಕೊಬರ್ತೀನಿ ಅಂತ ಹೋದ್ಲು. ಇನ್ನ ಟಿಫನ್ಗೆ ಗ್ಲಾಸು ಮತ್ತು ಪ್ಲೇಟ್ ಇಸ್ಕೊಬರ್ತೀನಿ ಅಂತ ಹೋದ್ಲು. ರೂಮ್ ಬಾಗಿಲು ತೆಗಿ, ಓಪನ್ ಮಾಡಲ್ಲ, ಅಲ್ಲೇರು. ಇದು ಆಕ್ಚುಲಿ ಚೆನ್ನಾಗಿದೆ. ಬಾಯ್ತು ಬರೀ ಓಪನ್ ಮಾಡ್ತೀನಿ. ನೀನು ಓಪನ್ ಮಾಡಿದ್ರೆ ಬರುತ್ತೆ. ಈ ಕಡೆಯಿಂದ ಬರ್ಬೇಕಾದ್ರೆ ಅದನ್ನು ಟ್ಯಾಪ್ ಮಾಡಬೇಕು. ನಾವು ಎಪ್ರೋ ID ಕಾರ್ಡ್ ಮಾಡ್ತೀವಲ್ಲ ಆ ಥರ. ನಮ್ಮ ಅವನಿಗೆ ಯಾರೋ ಸಿಂಗಾಪುರ್ ಫುಲ್ ಕಮ್ಮಿ ಅಂದ್ರಂತೆ ಮೊಬೈಲು. ಅದಕ್ಕೆ ಅಂಗಡಿ ಹತ್ರನೇ ರಂಜು ವಿಡಿಯೋ ಕಾಲ್ ಮಾಡಿ ಹೇಳ್ಸ್ತಾಳೆ ಯಾವ ಥರ ಅಂತ. ಊರ್ಲೇ ಹಂಗಿಲ್ಲ, ಊರ್ಲೇ ಕಮ್ಮಿದ ರೇಟ್. He was asking like in Singapore phone rates are very cheap. ಫ್ರೆಂಡ್ಸ್, ಈ ಮೊಬೈಲ್ ಅಂಗಡಿ ಬಾಡಿಗೆ ಎಷ್ಟಿರ್ಬೋದು ಗೆಸ್ ಮಾಡಿ? $10,000. $10,000. ಇಂಡಿಯನ್ ರುಪೀಸ್ ಅಲ್ಲಿ 7,40,40,000. ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ತಮಿಳ್ನಾಡು, ರಾಮೇಶ್ವರಂ, ಪರಮಕುಡಿ. ಥ್ಯಾಂಕ್ ಯು ಬೈ. ಫ್ರೆಂಡ್ಸ್, ಅಲ್ಲಿ ಆಲ್ಮೋಸ್ಟ್ ತಮಿಳಿನ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ. ಆ ಶಾಪ್ಗೆ 7.5 ಲಕ್ಷ ಬಾಡಿಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ. ಮೈ ಗಾಡ್, ತುಂಬಾ ರಿಚ್ ಇದ್ದಾರೆ. ರಿಚ್ ಇಲ್ಲ, ಇಲ್ಲಿ ರೇಟೇ ಹಂಗೆ. ಸ್ಯಾಲರಿನೂ ಕೂಡ ಹಾಗೆ ಇರುತ್ತೆ. ಫ್ರೆಂಡ್ಸ್, 7-11 ಬಂದು ಏನು ತೊಗೋತಿದ್ಯಾ? MRT ಕಾರ್ಡ್ ಬೈ ಮಾಡ್ತಾ ಇದ್ದೀವಿ. ಇದು $10, ಕಾರ್ಡಿಗೆ $5 ಬ್ಯಾಲೆನ್ಸ್ ಇರುತ್ತೆ. ಬೇಕು ಅಂದರೆ ಟಾಪ್ ಅಪ್ ಮಾಡ್ಕೊಬೋದು. ಇದು ಕಾರ್ಡ್ ರಿಟರ್ನ್ ಕೊಟ್ಟರೆ $5 ವಾಪಸ್ ಕೊಡ್ತಾರೆ ಕೇಳು, ಎಲ್ಲ ಮುಗಿದಾದ್ಮೇಲೆ. yeah, but you can buy ಇದೇ using the card. You can buy from here, from easy from ಏನಂತ ಏನಾದರೂ ಬೈ ಮಾಡ್ಬೋದು ಅಂತ ಕಾರ್ಡ್ ಕೊಟ್ಟು ಬೈ ಮಾಡ್ಬೋದಾ ಐಟಮು? ಮಂಜು, ಚಿನ್ನ ತಗೋತೀಯಾ? ನೀನೇ ಒಂದು ಚಿನ್ನ, ನಿನ್ಗೆ ಯಾಕೆ ಚಿನ್ನ ಬಂಗಾರ? ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಚೆನ್ನಾಯ್ತಲ್ವಾ? ಡಿಸೈನ್ಸ್ ಚೆನ್ನಾಗಿದೆ. ಅಂದರೆ ಇಂಡಿಯನ್ ರುಪೀಸ್ ಪ್ರಕಾರ ಇಲ್ಲಿ 13,400 ರೂಪಾಯಿ ಆಯ್ತದೆ. 13,400 ರೂಪಾಯಿ. ಎಲ್ಲ ಗೋಲ್ಡ್ ಶಾಪಿನ ರಂಜು. ಗಣಪತಿ ಚೆನ್ನಾಗಿದಲ್ವಾ? ವಾವ್, ಮಾಡಿಸ್ಕೊಳ್ಳೋ ಈ ಥರ. ಅಲ್ವಾ? ಅಂದರೆ ಈ ಫಿನಿಶಿಂಗ್ ಬರಲ್ಲ ಅನ್ಸುತ್ತೆ. ಏನೋ ಇರೋದು ಚೈನ್ಸ್ ಎಲ್ಲ ನೋಡಿ ಹೆಂಗೈತೆ, ಆರ್ಟಿಫಿಷಿಯಲ್ ಇಟ್ಟಂಗೆ ಮಾಡಿಟ್ಟಿದ್ದಾರೆ. ಗೈಸ್, ಫೈನಲಿ 10 ಮಿನಿಟ್ಸ್ ನಮ್ಮ ರೂಮಿಂದ 10 ಮಿನಿಟ್ಸ್ ವಾಕು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಬಸ್ ಎಕ್ಸ್ಪೀರಿಯನ್ಸ್ ಆಯಿತು. ಈ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡೋಣ, ಒಬ್ಬೊಬ್ರಿಗೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಲಿಟಲ್ ಇಂಡಿಯಾ ಮೆಟ್ರೋ ಸ್ಟೇಷನ್. ಗ್ರಾಬರ್ ಎಷ್ಟಾಯ್ತು? ಎಷ್ಟು ಗ್ರಾಬಲ್ಲಿ $20 to $30 ಆಗುತ್ತೆ. ಜಸ್ಟ್ ಗಾರ್ಡನ್ ಬೈ ಇದೆ. ಬೇಗ ಇಲ್ಲಿ ನೋಡೋಣ ಬನ್ನಿ. $3 ಮೆಟ್ರೋ. ಇಷ್ಟೇನಾ? ಓ, 9.4 ರಿಂಗೇಟ್ಸ್ ಏನೋ ತೋರಿಸ್ತಿದ್ದು, ಡಾಲರ್ ತೋರಿಸ್ತು. ಬ್ಯಾಲೆನ್ಸ್ ಐತೆ ಅಂತ ಅದು. ಹಾಂ, $9.40 ಆಯ್ತಾ ಇದರಲ್ಲಿ? $1 ಲಕ್ಷ ಮೇಲಿದೆ. ಆಯ್ತು, ದೋಬಿ ಘಾಟಲ್ಲಿ ಇಳ್ಕೋಬೇಕು. ಬೆಂಗಳೂರು ದೋಬಿ ಘಾಟಲ್ಲಿ ಸೇಮ್ ನಿಂತಿರೋದು ಫೀಲ್ ಆಯ್ತು ನನಗೂ. ಆಯ್ತು ಕಣ ಮೆಟ್ರೋ. ಓ, ಮೆಟ್ರೋದ ರಂಜೋದು ಬಾಗ್ಲಾಕವ್ರೆ. ಮೆಟ್ರೋ ಬಂದ ಮೇಲೆ ಓಪನ್ ಆಗುತ್ತೆ. ಏನು ಮೆಟ್ರೋ ಸ್ಟೇಷನ್ ನೋಡಿ ಯಾವ ಥರ ಇದೆ. ಅಮೌಂಟ್ ಎಷ್ಟು ಕಡೆ ಆಯಿತು ಒಬ್ರಿಗೆ? $1.38 ಕಟ್ಟಾಯಿತು. ಬಟ್ ಬೇರೆಯವ್ರು ಹೇಳಿದ್ದು ಅಂದರೆ ಲೋಕಲ್ ಎಡ್ಸ್ ಹೇಳಿದ್ದು ನಮಗೆ ಒಂದು ರೂಟ್ ಲೈಕ್ ಇಂಟರ್ಚೇಂಜ್ ಮಾಡಿ ಮೆಟ್ರೋನ ಅಂದರು. ಬಟ್ ನಾನು ರಿಸರ್ಚ್ ಮಾಡಿದೆ, ಹಂಗೆ ಹೋಗಿಲ್ಲ. ನಾನು ರಿಸರ್ಚ್ ಮಾಡಿದ ಪ್ರಕಾರನೇ ಬಂದ್ವಿ. ಜಸ್ಟು ಒಂದು ಡೌನ್ ಟೌನ್ ಮೆಟ್ರೋ ತೊಗೊಂಡು ಎಕ್ಸ್ಪೋ ರೂಟ್ ಹೋಗೋ ಕಡೆ ತೊಗೊಂಡು 5 ಸ್ಟಾಪ್ ಅಷ್ಟೇ. ಬೇ ಫ್ರಂಟ್ ಸ್ಟಾಪ್ ಇಳ್ಕೊಂಡ್ರೆ ನಾವು ಗಾರ್ಡನ್ ಬೈ ದ ಬೇ ನಡ್ಕೊಂಡು ಹೋಗ್ಬೋದು. 10 ಮಿನಿಟ್ಸ್ ವಾಕ್. ಚೆನ್ನಾಗಿದೆಯಲ್ಲ? ತೊಗೊಂಡಿದ್ರೆ ಇನ್ನೂ 10 to 15 ಮಿನಿಟ್ಸ್ ಜಾಸ್ತಿ ಆಗೋದು. ಅಮೌಂಟು ಜಾಸ್ತಿ ಆಗೋದು. ಹೆಂಗೆ ನಾವು ಸೂಪರ್ ಆಯ್ತಲ್ವಾ ರಂಜು? ಇದು ವಾಡಿರೋ ರೇಟ್ ಇದು $42 ದೊಡ್ಡವ್ರಿಗೆ, $32 ಚಿಕ್ಕವ್ರಿಗ. ಫ್ಲವರ್ ಡೋಮು, ಕ್ಲೌಡ್ ಫಾರೆಸ್ಟ್ ಮತ್ತು ಜುರಾಸಿಕ್ ವರ್ಲ್ಡ್ ಎಲ್ಲ 3 ಸೇರಿ $46.
ಓಕೆ ಇದು ಸ್ಕೈ ವಾಕ್ ತಗೋತೀನಿ, ಸ್ಕೈ ವೇ ತಗೋತೀನಿ ಅಂದರೆ $14. ಓಕೆ ಸೂಪರ್ ಟಿ ಅಬ್ಸರ್ವೇಟರ್ ತಗೋತೀನಿ ಅಂದರೆ $14. ಓಕೆ ಇನ್ನೊಂದು ಫ್ಲೋರಲ್ ಫ್ಯಾಂಟಸಿ ಅಂತ ಇದೆ, ಅದು ತಗೋತೀನಿ $24. ಏನು ಬೇಡ ಫ್ರೀಯಾಗಿ ನೋಡ್ಕೊಂಡ್ಬರ್ತೀನಿ ಅಂದರೆ ಸೂಪರ್ ಟಿ ಯಾವುದು ಔಟ್ಸೈಡಿಂದ ನೋಡ್ಕೊಂಡ್ಬರ್ತೀನಿ. ಇದಾ? ಹಾಂ ಹಾಂ ಹಾಂ. ಬೆಟರ್ ಫೋಟೋ ಸ್ಟಾಪ್ ಮಾಡಿ ಫೋಟೋ. ಅಂದರೆ ಟೋಟಲ್ $42 ತಗೋತೀನಿ ಅಂದರೆ $3,000 ಸಮಥಿಂಗ್ ಆಗುತ್ತೆ. ಬ್ಯಾಡಿ ಬನ್ನಿ ಫ್ರೆಂಡ್ಸ್. ರಂಜೋ ಪೇ ವಾವ್. ಒಂದೊಂದು ಬಿಲ್ಡಿಂಗ್ ಫ್ಲೋರ್ಸ್ ಅಲ್ಲೂ ನೋಡಿ ಅಬ್ಸರ್ವ್ ಮಾಡು, ಹೌದು. ಎಲ್ಲರೂ ಇದೇ ಥರ ಬೆಳೆಸಿದ್ದಾರೆ. ಪ್ಲಾಂಟೇಶನ್ಗೆ ತುಂಬ ಕ್ಲಿಯರ್ ಇದೆ. ಸೂಪರ್ ಟ್ರೀ ಕಾಣಿಸ್ತಾ ಇದೆ ಇಲ್ಲಿ ಮನೆ. ಸೂಪರ್ ಟ್ರೀ ಅಲ್ವಾ ಅದು? ಚೆನ್ನಾಗೈತೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಆರು ಈ ಬಿಸಿಲಲ್ಲಿ ರಂಜು ಇಷ್ಟು ಹಸ್ರ ಮಡ್ಗೋರ್ಲ ಹೇಳು ಸಿಂಗಾಪುರನ. ರೇಟು ಅದಕ್ಕೆ ಫೇಮಸ್ ಇಲ್ಲಿ ಗ್ರೀನರಿಗೆನೆ. ಹೆಂಗೈತೆ ಟಾಪ್ ವ್ಯೂ? ಟಾಪ್ ವ್ಯೂ ಹೆಂಗೈತೆ? ಸೂಪರ್ ಆಗಿದೆ. ನೈಟ್ ಇಲ್ಲಿ ಬರ್ಬೇಕು ಕಣ, ಇಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ. ಮೆರೀನಾ ಬೇ ಫ್ರೆಂಡ್ಸ್. ಲೊಕೇಶನ್ ಚೆನ್ನಾಗಿತ್ತು ಅಂತ ನಾನೊಂದು ರೀಲ್ಸು, ರಂಜು ಒಂದು ರೀಲ್ಸ್ ಇಬ್ಬರು ಮಾಡಿಕೊಂಡು ಮೆರೀನಾ ಬೇ. ಈ ಲೊಕೇಶನ್ ಪೇರ್ ವಿಡಿಯೋ, ಈ ಲೊಕೇಶನ್ ನನ್ನ ವಿಡಿಯೋ ಹಾಕ್ತೀನಿ ಫಸ್ಟ್ ಟೈಮ್. ಒಂಥರ ಚೆನ್ನಾಗಿ ಮಾಡಿದ್ದೀನಿ, ನೆಗಿಬಿಡಿ. ನಮಗೆಲ್ಲ ಗೊತ್ತಾಗೋಯ್ತು. ಏನಿಲ್ಲ ನಡೀರಿ, ನಿನ್ನ ಬಗ್ಗೆ ಏನು ಹೇಳ್ತೀನಿ ಕಡೆ. ಎಷ್ಟು ಅವರ್ ಇದ್ದಿದ್ದಿಲ್ಲ ನೀವು? 2 hours. 2 hour ವಿಡಿಯೋ ಶೂಟ್ ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ಬಿಸಿಲಿತ್ತು, ಸ್ವಲ್ಪ ಕೂಲ್ ಆಗಲಿ ಅಂತ ಇಲ್ಲಿ ಕೂಲ್ ಇತ್ತು ಅಂದ್ಬಿಟ್ಟು ಇಲ್ಲೇ ವಿಡಿಯೋ ಫೋಟೋ ಮಾಡ್ಕೊಳ್ತೀವಿ. ರೀಲ್ಸ್ ವಿಡಿಯೋ ಫೋಟೋ ಎಲ್ಲ ಆಯ್ತು. ಹೇಗೆ ಬಂದಿದೆ ಅಂತ ಹಂಗೆ ಸ್ವಲ್ಪ ಸ್ಟೇಟಸ್ಗೂ ಆಗ್ತು ಸಿಂಗಾಪುರ್ ರೀಚ್ ಆಗಿದ್ದೀವಿ ಅಂತ. ಹಾಕಿದ್ವಿ. ಬಟ್ ಈ ಗಾರ್ಡನ್ ಬೈ ದ ಬೇಗೋಸ್ಕರ ಬಂದ್ವಿ. ನೋಡಿ ಹೇಗಿದೆ ವ್ಯೂ, ಟ್ರೀ ವ್ಯೂ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಇದೆಲ್ಲ ರಿಯಲ್ ಟ್ರೀನ ಗ್ರೋ ಮಾಡಿರೋದು ನೋಡಲ್ಲಿ. ರಿಯಲ್ ಟ್ರೀಸ್ಗಳು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಮೆರೀನಾ ಬೇ ಇದು ಇಲ್ಲಿ ಫ್ಯಾನು ಇತ್ತಲ್ಲೇ. ಇನ್ನು ಮೇಲೆಲ್ಲ ಟ್ರೀ ಬರ್ಸು ಚೆನ್ನಾಗಿ ಕಾಣಿಸುತ್ತಲ್ವಾ? ಫುಲ್ ಟಾಪ್ ವ್ಯೂ ಟ್ರೀಗಳೆಲ್ಲ ಬೆಳೆಸಿದ್ರೆ ಬಳ್ಳಿಗಳನ್ನ ಅದು ಬೆಳೆಸ್ತಾವ್ರು ನೋಡು, ಆ ಥರ ಬೆಳೆಸೋ ಚೆನ್ನಾಗಿ ಕಾಣಿಸುತ್ತೆ. 7 to 8 PM ನೈಟ್. ಪೂರ ಅಂದರೆ ಅಲ್ಲಿ ಆ್ಯಕ್ಚುಯಲ್ ಪ್ರೈಸ್ಗಿಂತ ಡಿಸ್ಕೌಂಟ್ ಕೊಡ್ತೀವಿ ತಗೋತೀರ ಅಂತ. ಫ್ಲವರ್ ಡಾಮ್ಗೆ $5 ಬರ್ತಿದ್ದಾರೆ ಒಬ್ರಿಗೆ. ಕ್ಲೌಡ್ ಫಾರೆಸ್ಟ್ಗೆ $19. ಅದ್ರೊಳಗಡೆ ಜುರಾಸಿಕ್ ಪಾರ್ಕ್ ಇದೆಯಂತೆ, ಅದಕ್ಕೇನೋ ಸಪ್ರೇಟ್ ಬರ್ತಿದ್ದಾರೆ. ಆದರೆ 7 to 8 PM ನೈಟ್ ಮಾತ್ರ ಅಂತ. ಏನು ಡಿಸ್ಕೌಂಟ್ ಏನು ಬೇಡ ಅನ್ಬೇಕಾಯ್ತು. ಅದೇ ಟಿಕೆಟ್ ತೊಗೊಂಡು ಹೋಗ್ತೀನಿ ಅಂದರೆ ಮೇಲೆ ಹೋಗ್ಬೋದಲ್ವಾ? ಅಬ್ಸರ್ವೇಟರಿ. ರಂಜು ಯಾವುದೋ ಫಾರೆಸ್ಟ್ ಬಂದ್ವಿ ಅಂತ ಫೀಲ್ ಆಗ್ತಾ ಇಲ್ವಾ? ಅದೇ ಥರ ಗ್ರೋ ಮಾಡಿದಾರಲ್ವ. ಅದೇ ಒರಿಜಿನಲ್ ಇದು ಗಿಡ ಇವೆಲ್ಲ ಆರ್ಟಿಫಿಷಿಯಲ್ ಅಲ್ಲ. ರಂಜು ಈಗ ನೋಡು ವ್ಯೂ ಪಾಯಿಂಟಾ. ಆ್ಯಕ್ಚುಲಿ ಪ್ರಿಯಾರಿಟಿ ಬಂದು ಇಲ್ಲಿ ಪ್ಲಾಂಟೇಶನ್ಗೆ ಹೇಳಿದ್ರು. So you have to take a bus or walk around here. In Bayfront Metro we can take. Yes, metro. Here Metro. Yes. Metro. Metro. ಬರೀ ಇಂಥದೆಯ. ಹೋಟೆಲ್ಸ್ ಇದು ಮೇ ಬಿ ಹೋಟೆಲ್ಸೇ. ಮೆರೀನಾ ಬೇ ಆನಿವರ್ಸರಿ ಅಲ್ಲ, ಇಲ್ಲೇ ಬರೋಣ. ಬರೋಣ. ಓಕೆ ಡನ್. ಏನಿದು? ಇದೇನೇ ಎಕ್ಸಿಟ್? ಓಕೆ. ಶೇಪೇ ಇಲ್ಲ. ಅಮೀಬಾ ಜೋ. ಏನ್ ಗಾಳಿ ಬೀಸೈತೆ. ಈ ತರ ಕ್ಲೈಮೇಟ್ ಇರಬೇಕು, ಯಾವಾಗ್ಲೂ ಹಿಂಗೆ ಇರಬೇಕು. ಬೇಜಾರೇ ಆಗಲ್ಲ. ಹಿಂಗಿದ್ದೆ ಒಂದು 4 ಅವರ್ ಹಿಂಗೆ ಇರಬೇಕು, ಕತ್ಲೆ ಆಗ್ಬಾರ್ದು. ತಣ್ಣಗೆ ಆಯ್ತೈತೆ. ಸಿಂಗಾಪುರ್, ಥೈಲ್ಯಾಂಡು, ಮಲೇಷ್ಯಾಗೋಸ್ಕರ ಸಿಂಗಾಪುರ್ ಸೂಪರ್ ಬಿಡೆ. ಅಯ್ಯೋ ಕತ್ನ ಬರ್ತವಪ್ಪ ನೋಡಿದ್ರೆ. ತಲೆ ಸಿಂಗಾಪುರಿಯನ್ ತಲೆ ಇವೆಲ್ಲ ಕಟ್ಟಿರೋದು ಬಿಲ್ಡಿಂಗ್ಗಳ.
ರಿಯಲ್ ಫ್ಲವರಾ? ಹ್ಞೂ ಪ್ಲಾಸ್ಟಿಕ್ಕಾ? ರಿಯಲ್ ಫ್ಲವರೇ. ಐಫೋನ್ ಶಾಪ್ ಏನು ನೀರೊಳಗೆ ಮಾಡ್ಕೊಂಡು ಹೆಂಗಿದೆ ಅಲ್ವಾ? ಹಾಂ ಫಸ್ಟು ಬಾ ಸಿಮ್ಮದ ಬಾಯ್ ಹತ್ರ ಹೋಗೋಣ. ಫ್ರೆಂಡ್ಸ್ ಲೊಕೇಶನ್ ರೀಚ್ ಆದ್ವಿ, ಈಗ ಬರಲೇಬೇಕು ಅಂತ ಬಂದ್ವಿ. ಸಿಂಗಾಪುರ್. ನೋಡಿ ರಿಂಜಿಯ ವಿಡಿಯೋಗಳು ಮಾಡ್ಕೊತೀವಲ್ಲ ಅಲ್ಲಿ. ಫ್ರೆಂಡ್ಸ್ ನೋಡಿ ರೆಡಿ ಆಯ್ತಾನೆ ಅವಳೆ, ರೆಡಿ ಆಯ್ತಾನೆ ಅವಳು ಅಷ್ಟೊತ್ತಿಂದ. ಲೊಕೇಶನ್ ಚೆನ್ನಾಗೈತೆ ಅಂತ. ರಂಜು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಟ್ರೈಪಾಡ್ ಇಟ್ಟು ಸೆಟ್ ಮಾಡಿಸಿ. ಫ್ರೆಂಡ್ಸ್ ನಾವು ಇಡೀ ಟ್ರಿಪ್ಪಲ್ಲಿ ನಮ್ಮ ಕಪಲ್ ಫೋಟೋ ಬಂದಿದ್ದಲ್ಲ ಈ ಟ್ರೈಪಾಡಿಂದಾನೆ. ಸಿಂಗಲ್ ಆದ್ರೆ ನನಗೆ ಅವಳು ತಗೊಟ್ಲು, ಅವಳಿಗೆ ನಾನು ತಗೊಟ್ಟೆ ಸಿಂಗಲು. ಪೇರ್ ವಿಡಿಯೋ, ಪೇರ್ ಫೋಟೋ, ಪೇರ್ ಎಲ್ಲ ರೀಲ್ಸ್ ಎಲ್ಲ ಬಂದಿದ್ದು ಟ್ರೈಪಾಡಿಂದಾನೆ. ಥ್ಯಾಂಕ್ ಯು ಸೋ ಮಚ್ ಟ್ರೈಪಾಡ್. ಟ್ರಿಪ್ಗೋಸ್ಕರನೇ ಬುಕ್ ಮಾಡಿದ್ಲು. 3,000 ಸಮಥಿಂಗ್ ಏನೈತೆ ಅಲ್ವಾ? ಓ ಹೀರೋಯಿನ್ ಆಗ್ಬಿಟ್ಟೆ. ನೈಟ್ ವ್ಯೂ ಎಷ್ಟು ಸೂಪರ್ ಆಗಿದೆ ಗೊತ್ತಾ? ಮನೆ ತೋರಿಸ್ತೇನೆ. ಅದು ಕೆಳಗಡೆ ಇರೋದು ಫಿಶ್ ಟೇಲು, ಮೇಲ್ಗಡೆ ಸಿಂಹದ್ದು ಫೇಸು. ಅದೇ ಫೇಮಸ್ ಇಲ್ಲಿ ಮೆರ್ಲೈನ್ ಪಾರ್ಕ್ ಆ್ಯಂಡ್ ಮೆರಿನಾ ಬೇ ಸ್ಯಾಂಡ್ಸ್. ಯಾಕೋ ಏನು ಮಾಡ್ತಿದ್ಯಾ? ನಾಷ್ಟ ಮಾಡಿದ್ರು ಅದಿಷ್ಟಪ್ಪ ಬಾತ್ ತಿಂದಿರೋದು MTR ರೆಡಿ ಫುಡ್. ನಿನ್ನೊಟ್ಟೆಗೆ ಸಾಲತ್ತಾ ಅಂಡಂಡ ತಿನ್ನೋರ್ಗೆ? ನಿಮ್ಮ ಅಪ್ಪ ಕೊಡ್ತಾನೆ. 300 ಗ್ರಾಮ್ ನಾಷ್ಟ ಕೂಡ ಏನು ಡ್ರೈ ಫ್ರೂಟ್ಸ್ ತಿಂತೆ ಸುಸ್ತು. ನನಗೊಂದು ಸ್ವಲ್ಪ ಇಡು, ಸುಸ್ತಾಗ್ತಿದೆ. MTR ಅಲ್ಲೂ ಅದ್ರಲ್ಲಿ ಅರ್ಧ ತಿಂತಿದ್ದೀನಿ ಅಷ್ಟೇನೆ. 300 100 ಗ್ರಾಮ್ ತಿಂತಿದ್ದೀನೇನೋ ಅಷ್ಟೇ, ತಿನ್ನಕ್ಕಾಗ್ತಿಲ್ಲ. ನಾನೇನಾದರೂ ಸಿಂಗಾಪುರ್ ಒಂದು ತಿಂಗಳು ಈ ಥರ ಫುಡ್ ಮೇಂಟೈನ್ ಮಾಡ್ಕೊಂಡು ಈಗ ಸುತ್ತಾಡ್ಕೊಂಡಿದ್ರೆ 100% ಒಂದು 20 ಕಮ್ಮಿ ಅಂತೀನಿ. ಬನಾನಾ ಬನಾನಾ $2 one stick. 1 piece, Yes, 1 kilo, one stick. 1 stick, $2. Indian rupees 150 rupees. Oh my was God. 140. So that means 150 140, 140, 150 rupees. 1 rupees. So in India, what can you buy? uh, What can you buy? 140 rupees. 140 rupees. Yeah. Man, India 1 piece 5 rupees. Okay. 5 5. 140 rupees. No, 5 rupees only 1 piece 5. 1 kilo pura Yes. In Singapore, everything ತುಂಬಾ expensive. expensive. Yeah. India is best. Right. Everything Singapore everything expensive. Yes, correct. India is correct. best. Yeah. Okay, bye. Okay, bye. See you. Bye, see you. See you. Bye. ಈ ಎಂಟ್ರಿ ಒಳಗಡೆ ಬರೋಕೆ ಎಲ್ಲೆಲ್ಲಿ ಹುಡುಕ ಬಂದು. ಇನ್ನೇನು ನಡೀತಾ ಗೊತ್ತಾಗಲ್ಲ. ಏನು ಬ್ರಿಡ್ಜ್ ಇದು? ಯಾವುದು? ವಾವ್, ಇಲ್ಲಿ ನೋಡ್ರಂಜು. ಏನು ಲೋಟಸ್ ಅದು? ಇದೊಂಥರ ಹಾವು ಕಂಡಂಗೆ ಕಾಣಿಸ್ತದೆ ಮುಂದೆ ಮೂತಿ. ಅದನ್ನೇ ನೋಡಿದ್ರೆ ಒಂದು ತಲೆನೋವು ಬರುತ್ತಲ್ವಾ? ಇದು ಮಾಲ್ ಬಿ ತೋಟಲ್ಲ. ಇದನ್ನ ನೈಟ್ ವ್ಯೂ ಹೊಂದಿದ್ದೀನೋ ಹಾಫ್ ಮೋಟ್ರಲ್ಲೇ. ಇಲ್ಲ ಮೊಬೈಲ್ ಕೈಗೆ ಎತ್ಕೊಂಡೆ ಫ್ರೆಂಡ್ಸ್, ಆಫ್ ಮಾಡ್ರು ಅಂದ್ಕೊಂಡೆ. 8:48 ಆಯಿತು. ಇಲ್ಲಾರ ಒಂದು ಆಫ್ ಮಾಡ್ತಾರೆ.
ಇಷ್ಟಕ್ಕೂ ಆಫ್ ಆಗೋಯ್ತಲ್ಲೋ. ಇಲ್ಲ ಬರ್ತಿದೆ. ಫೋಟೋ ತಗೊಂಡ್ಬೇಕು ಕಣೋ. ಆಯ್ತು ಬಾರಂಜು, ನಿನ್ನ ನಾನು ಟ್ರಿಪ್ ಕರ್ಕೊಂಡು ಬಂದಿದ್ರೆ ಫೋಟೋ ವಿಡಿಯೋಗೋಸ್ಕರ. ಏನೋ ಕಾಲ ನೋಡ್ತೈತೆ ಆಗ್ತಾಯಿಲ್ಲ. ಅದಕ್ಕೆ ಸೈಕಲ್ ತಗೊಂಡಿದ್ರೆ ಎಲ್ಲ ಹೋಗ್ಬೋಯ್ತಾ? ಸೈಕಲ್ ತಗೊಂಡ್ಬಂದಿದ್ರೆ ಆವತ್ತು ನೆಮ್ಮದಿ. ಮಾಲೆಲ್ಲ ಬಿಡ್ತಿರ್ಲ ಬಿಡು. ಹತ್ರಕ್ಕೆ ಹೋಗ್ರಿ ಇನ್ನೂ ಸೂಪರ್ ಆಗಿರೋದು. ಹತ್ರಕ್ಕೆ ಹೋಗ್ಬೇಕು, 2 ಕಿಲೋಮೀಟರ್ ನಡಿಬೇಕು ಈಗ ಹೆಚ್ಚು ಕಮ್ಮಿ. ಇಲ್ಲಿ ನೋಡ್ರಿ ಈ ಥರ ಇವು, ಇಲ್ಲಿ ನೋಡ್ರಿ ಈ ಥರ ಇವು. ರಂಜು ಏನೋ ಒಬ್ಬೊಬ್ಬಳೆ ಮಾತಾಡ್ತಿದೆ. ಏನೋ ಒಳ ಮಾತು, ಪರ್ಸ್ನಲ್ಲು. ನಾವು ಒಳ್ಳೆತನ ಇದ್ರೆ ನಮ್ಗೆ ಒಳ್ಳೇದೇ ಆಯ್ತದಿಲ್ವ? ಡ್ಯಾನ್ಸ್ ನೋಡಿ ಯಾವ ಥರ ಮಾಡ್ತಾರೆ. ರೀಲ್ಸ್ ಕಣೆ. ಹಾಂ 11 ಪ್ಲಾಟ್ಫಾರ್ಮು. ಇಲ್ಲಿ ಗ್ರೀನ್ ಲೈನ್ ಯಾರು ಹೇಳಿದವರು? ಬ್ಲೂ ಲೈನಾ? ಇದು ಮೆಟ್ರೋ. ಈಗ ಮೆಟ್ರೋ ಬಂದಾದ್ಮೇಲೆ ಗೇಟ್ ಓಪನ್ ಆಯ್ತದೆ. 11 ಫ್ರೆಂಡ್ಸ್, 2 ಅವರ್ ಇರುತ್ತೆ ನೋಡಿ. ಆಪಲ್ 4 ಪೀಸ್ ತಗೊಳ್ಳುವ, ನಾಳೆ ಆಯ್ತದೆ. ಬೇಡ, 2 ಸಾಕು. ನಾನು ಕೇಳೋ ಆಪಲ್ ಯೂಸ್ ಆಯ್ತದೆ. ತಗೋ ಆಯ್ತು ಗೈಸ್. $1ಗೆ 2 ಆಪಲ್ಲು, $2ಗೆ 4 ಆಪಲ್ಲು. ಅಂದರೆ 75 ರೂಪಾಯಿಗೆ 2 ಆಪಲ್ ಕೊಡ್ತಾರೆ. ಎಕ್ಸ್ಟ್ರಾ 1 ಬೈ ಅ ಸ್ಮಾಲ್ 1. ಇದು ತಮಿಳ್ನಾಡವ್ರು ಇದ್ರು, ಹಾಂ, ಅಲ್ಲಿ ಒಂದು ಕೋಕ್ ಐತೆ. ಆಪಲ್ಗೋಸ್ಕರ ಇಷ್ಟು ತಗೊಂಡಿಲ್ಲ. ಅಲ್ಲಿ ಕೋಕ್ ಮಾಡಿದ್ರೆ ಸ್ವಲ್ಪ ಕೋಲ್ಡ್ ಆಯ್ತದೆ, ಫ್ರಿಜ್ ಇಲ್ಲ. ಹೋಗೋಶ ಕರ್ಗೋಗ್ಬಿಡತ್ವಾ? ಯಾವುದೇ ಕಾರಣಕ್ಕೂ ಕರ್ಗ ನೋಡ್ಕೊ. ಇದು ತುಂಬ ಐತೈತೆ, ಫುಲ್ ಪ್ಯಾಕ್ ಮಾಡ್ತಾ. ಅಲ್ಲಿ ಫ್ರಿಡ್ಜ್ ಇತ್ತಲ್ಲ ನಾವು. ಇದು ಲಿಟಲ್ ಇಂಡಿಯಾ ಅಂತ ಏನು ಕರಿತಾರೆ ಗೊತ್ತಾ ಈ ರೋಡ? ಆಲ್ಮೋಸ್ಟ್ ಇಂಡಿಯಾ ಕಲ್ಚರ್ ಇಲ್ಲೆಲ್ಲ. ನಮ್ಮ ಗಣಪತಿ ಪೂಜೆ ಮಾಡೋದು, ಹೂವು. ಸೊ ವೀರಕಾಳಿಯಮ್ಮ ಟೆಂಪಲ್ ಸ್ಟ್ರೈಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ವೆಜ್ ಹೋಟ್ಲು ಬಂತು, ಇಂಡಿಯನ್ಸ್ ಫುಡ್ ಅಂತೆ, ತಗೋಬೋದು. ವೆಜ್ಜಲ್ಲಿ ನೋಡು ಫ್ರೆಂಡ್ಸ್, ಆ ಹೋಟ್ಲಿಗೆ ಹೋದಾಗ ಕ್ಲೋಸ್ ಮಾಡಿದ್ರು. A2B ಇದೆ ನೋಡಿ, ವೆಜ್ ರೆಸ್ಟೋರೆಂಟ್ A2B. ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೇಸ್ಟೇ ಬರುತ್ತೆ ಬಾ A2B. ರಂಜು ಏನು ಆರ್ಡ್ರ್ ಮಾಡಿದೆ? ತೋರಿಸು ಫೋಟೋ. ಇದಾ 8.50, $8.50. $8 600-605 ರೂಪಾಯಿ ಆಗುತ್ತೆ ಒಂದು ದೋಸೆಗೆ ಫ್ರೆಂಡ್ಸ್. ಒಂದು ದೋಸೆಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 605 ರೂಪಾಯಿ ಆಗುತ್ತೆ. ಸರಿ ಅಲ್ವಾ? ತಿನ್ಕೊ, ಕೊಡಿಸ್ತೀನಿ. ಇವತ್ತು ನೈಟು ರಿಸೆಪ್ಷನ್ ಹೋಗಿರ್ಲಿಲ್ವಾ? ಫ್ಯಾಮಿಲಿ ಎಲ್ಲ ಸಂಗೀತ ಪ್ರೋಗ್ರಾಮ್ ಮಾಡಿಕೊಂಡು ಮಾಡಿಲ್ವಾ? ಸಂಗೀತ ಪ್ರೋಗ್ರಾಮ್ ಆ್ಯನಿವರ್ಸರಿ. ನಾಳೆ ಫ್ರೆಂಡ್ಸ್ ನಮ್ಮ ಆ್ಯನಿವರ್ಸರಿ. 1 ವರ್ಷ ಆಯ್ತು ಮದುವೆಯಾಗಿ. April 14. ಮಸಾಲೆ ದೋಸೆ. ರೈಟ್ ಸ್ವಲ್ಪ ಜಾಸ್ತಿ, ಆದರೆ ಇಂಡಿಯನ್ ಟೇಸ್ಟ್ ಥರ ಇದೆ, ಸೌತ್ ಇಂಡಿಯನ್ ಟೇಸ್ಟ್. ರಂಜು ಫೋನ್ ನೋಡುವೆ, ದೋಸೆ ಬತ್ತು ನೋಡು. ಅಯ್ಯೋ ಆರಾಮಾಗಿ ಸಿಗುತ್ತೆ. ಒಟ್ಟು ಈರುಳ್ಳಿ ಜಾಸ್ತಿ ಹಾಕೋರು ನೋಡು. ನಾನು ಹೇಳಿ ಕಳಿಸ್ದೆ ಫ್ರೆಂಡ್ಸ್. ನಾವು ಮೆನು ಕಾರ್ಡ್ ನೋಡಿದಾಗ 8
$8.50 ಏನೋ ಸಮಥಿಂಗ್ ಇತ್ತು, 50 ರಿಂಗಿಟ್ಸ್ ಏನೋ ಇತ್ತು. ಅದಕ್ಕೆ 10% ಸರ್ವಿಸ್ ಚಾರ್ಜು ವಿತ್ತು ಟ್ಯಾಕ್ಸು 0.4 ಏನೋ ಆಯಿತು. ಫ್ರೆಂಡ್ಸ್, ನಾವು ಫ್ರಿಜ್ ಗಂಡ್ಸೋಕ್ಕೆ ಸಿಂಗಾಪುರ್ ಮ್ಯಾಗ್ನೆಟ್ ತಗೊಂಡು ಫ್ರೆಂಡ್ಸ್ ರೂಮಿಗೆ ಬಂದ್ವಿ. ಅಲ್ಲಿ ಐಸ್ ಟ್ಯೂಬ್ ತೊಗೊಂಡು ಗೊತ್ತಾ ಫ್ರೀ. ಏನು ತೊಗೊಂಡಿಲ್ಲ ರಂಜು? ತಂದು ಕೋಕ್ ಒಳಗಡೆ ಹಾಕ್ತೆ, ನೀರು ಹಾಕ್ಬಿಟ್ಟಿದ್ದಾರೆ, ತುಂಬ ಕೋಲ್ಡ್ ಐತೆ. ಆದರೂ ಒಂದು 1/2 ಅವರ್ ಬಿಟ್ಟು ಎತ್ಕೊಳ್ಳೋಣ. ಮಿನಿ ಫ್ರಿಜ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ನೋಡಿದ್ದೀರಾ ಎಲ್ಲೇ ಸುತ್ತಾಡಿದ್ದೀವಿ. ಇಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡಬೇಕು. ಸಿಂಗಾಪುರ್ ತುಂಬಾ ಎಕ್ಸ್ಪೆನ್ಸಿವ್ ಅಂತಾರೆ, ಅದಂತೂ 100% ನಿಜ. ತುಂಬಾ ಎಕ್ಸ್ಪೆನ್ಸಿವ್. ಬಟ್ ನಾವು ಯಾವ ಥರ ಯೂಸ್ರ ಮೇಲೆ ಡಿಪೆಂಡು. ಬಜೆಟ್ ಫ್ರೆಂಡ್ಲಿ ಮಾಡಬೇಕು ಅಂದ್ರೆ MTR ರೆಡಿ ಟು ಈಟ್ ಫುಡ್ ಕ್ಯಾರಿ ಮಾಡಿ ಅಂಡ್ MRT ಯೂಸ್ ಮಾಡಿ. ಆಮೇಲೆ ರೂಮ್ ಹತ್ರ ಬಾಟಲ್ ಇದ್ರೆ ವಾಟರ್ ಕ್ಯಾರಿ ಮಾಡಿ. ಒಂದೊಂದು 4-5 ಬಾಟಲ್ ಕ್ಯಾರಿ ಮಾಡ್ಕೊಂಡ್ಬಿಡಿ. ವಾಟರ್ ಬಾಟಲ್ ಕಾಲ್ ಲೀಟರ್ ರೂಮ್ ಹತ್ರ ಇರುತ್ತಲ್ಲ, ಫಿಲ್ ಮಾಡ್ಕೊಂಡು ಹೋಗಿ. ಅವಾಗ ಒಂದು ಬಾಟಲ್ ಕೂಡ ಪರ್ಚೇಸ್ ಮಾಡಲ್ಲ. $300 $350 ಅಂದ್ರು. ಇವತ್ತು ಒಂದು ದೋಸೆ ತಿಂದ್ವಿ, $750 ಪೇ ಮಾಡಿದ್ವಿ, GST ಎಲ್ಲ ಸೇರಿ. ಅಂದ್ರೆ ಏನಕ್ಕೆ ತಿಂದು ಅಂತಂದ್ರೆ MRT ಇತ್ತು, MTR ಇತ್ತು. MTR ಬಟ್ ತಿಂದಿ ನಮಗೂ ಬೇಜಾರಾಗ್ಬಿಟ್ಟೆ ಫ್ರೆಂಡ್ಸ್. ಒಂದು ವಾರದಿಂದ ನೀವೇ ನೋಡಿದಿರಾ. ಆಮೇಲೆ ಟ್ಯಾಕ್ಸ್ ಇಲ್ಲಿ ಸೇವ್ ಆಯ್ತಲ್ಲ, ಸೊ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ನಾವು ತಿಂದ್ವಿ. ನೀವು ಅಷ್ಟೇ, ಸಿಂಗಾಪುರ್ ಏನು ಜೀವನ ಮಾಡೋದಕ್ಕೆ ಎಕ್ಸ್ಪೆನ್ಸಿವ್, ಬಂದು ಬಜೆಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾವೇನು ಬೆಳಿಗ್ಗೆ 1 ಮೆಟ್ರೋದಲ್ಲಿ ಹೋದ್ವಿ, ಆ ಕಡೆಯಿಂದ 1 ಮೆಟ್ರೋದಲ್ಲಿ ಬಂದ್ವಿ, ಸುತ್ತಾಡೋದು ಒಂದ್ ಜಾಗದಲ್ಲಿ ಇದ್ವಿ. ಮತ್ತೆ ಒಂದು 8-10 ಕಿಲೋಮೀಟರ್ ನಡೆದಿದೀವಿ. ತುಂಬಾ 8-10 ಕಿಲೋಮೀಟರ್ ನಡೆದಿದೀವಿ. ಬಟ್ ಹತ್ರ ನಡೆದಂಗೆ ಅನ್ಸಲ್ಲ. ನೀವು ಅಷ್ಟೇ ಆರಾಮಾಗಿ ಪ್ಲಾನ್ ಮಾಡ್ಬೋದು ಮಾಡಿ. ಬಟ್ ನಿಮ್ಗೆ ಏನಾದ್ರು ಇನ್ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಅದನ್ನ ಸಪ್ರೇಟ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಖಂಡಿತವಾಗ್ಲೂ A to Z ನಾನೇ ಹೆಲ್ಪ್ ಮಾಡ್ತೀನಿ. ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ನಾಳೆ ಆಕ್ಚುಲಿ ಏನು ಪ್ಲೇಸಸ್ ಇಲ್ಲ, ಆನಿವರ್ಸರಿ ಇದೆ, ಫುಲ್ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ. ಚೀನಾ ಸ್ಟ್ರೀಟ್, ಬುಗ್ಗಿ ಸ್ಟ್ರೀಟ್, ಮತ್ತೆ ಇನ್ನೊಂದು ಮುಸ್ತಫಾ ಸ್ಟ್ರೀಟ್, ಆಮೇಲೆ ವೀರಕಾಳಿ ಅಮ್ಮ ಟೆಂಪಲ್ ಫೇಮಸ್, ಅಲ್ಲಿಗೆ ಹೋಗ್ಬೇಕು. ಆನಿವರ್ಸರಿ ಇದೆ, ಟೆಂಪಲ್ಗೆ ಹೋಗ್ಬೇಕು. ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಬೈ ಬಾಯ್.